ಎಲ್ಲ ಹೊಸಬ್ರು ಒಂದು ಫಸ್ಟ್ ಪ್ರಯತ್ನ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ಗೆ ನಾನು ಒಂದು 20 ನಿಮಿಷ ಲೇಟ್ ಆಗೋಯ್ತು. ತಡವಾದ್ರೂ ಮೂವಿ ಲಾಸ್ಟ್ ವರ್ಗು ಎಷ್ಟು ಸಸ್ಪೆನ್ಸ್ ಆಗಿ ತಗೊಂಡೋಗಿದ್ದಾರೆ ಅಂದ್ರೆ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಇದರಲ್ಲಿ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ವಿಲನ್ ಯಾರು, ಏನ್ ಕ್ಯಾರೆಕ್ಟರ್ ಇವರು ಏನು ಅನ್ನೋದು ಗೊತ್ತಾಗದೆ ಒಂದು ಸಸ್ಪೆನ್ಸ್ ಆಗಿ ಲಾಸ್ಟ್ ವರ್ಗು ತಗೊಂಡೋಗ್ತಾರೆ. ಲಾಸ್ಟ್ ಅಲ್ಲಿ ನಾವ್ ಯಾರನ್ನ ಒಳ್ಳೆಯವ್ರು ಅನ್ಕೊಳ್ತೀವಿ ಅವ್ರು ಕೆಟ್ಟವ್ರಾಗಿರ್ತಾರೆ, ಯಾರು ಕೆಟ್ಟವ್ರು ಅನ್ಕೊಳ್ತೀವಿ ಅವ್ರು ಒಳ್ಳೆಯವ್ರಾಗಿರ್ತಾರೆ. ಆದ್ರೆ ಈಗ AI ಜಮಾನದಲ್ಲಿ AI ನ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿ, ಅಂದ್ರೆ ನಾನು ಮೂವಿ ಫುಲ್ ಸ್ಟೋರಿ ಹೇಳ್ದಂಗೆ ಹೇಳಕ್ಕಾಗಲ್ಲ, ಆದ್ರೆ ಬಂದು ಥಿಯೇಟರ್ಗೆ ಮೂವಿ ನೋಡಿ ತುಂಬಾ ಚೆನ್ನಾಗಿ AI ಇಂದ ಒಳ್ಳೇದೇನು ಕೆಟ್ಟದೇನು ಅನ್ನೋದ್ರ ಬಗ್ಗೆ ವಿವರವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮಕ್ಕಳುಗಳಿಗೆ ಒಂದು ಎಜುಕೇಶನ್ ಬಗ್ಗೆ ಆಗ್ಲಿ, ಆಮೇಲೆ ಅವ್ರಿಗೆ ಪ್ರೆಷರ್ ಅಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ರಿಲೇಷನ್ಸ್, ಅವ್ರು ಓದೋದ್ರ ಬಗ್ಗೆ, ಅವ್ರ ಮಾರ್ಕ್ಸ್ ತಗೊಳ್ಳೋದ್ರ ಬಗ್ಗೆ. ಈಗ ನನ್ನ ಮಗ ಫೇಲ್ ಆದ ಅಂತ ಒಂದು ಪಾರ್ಟಿ ಮಾಡಿದೆ, ಆದ್ರೆ ಅದ್ರಲ್ಲಿ ಏನ್ ನಾನು ಮೀನಿಂಗ್ ಕೊಟ್ಟೆ, ಫೇಲ್ ಆದವರು ಸೂಸೈಡ್ ಮಾಡ್ಕೊಳ್ತಾರೆ, ಪಾಸ್ ಆದವರು ಸೂಸೈಡ್ ಮಾಡ್ಕೊಳ್ತಾರೆ. ಪಾಸ್ ಆದವರು ಸೂಸೈಡ್ ಏನಕ್ಕೆ ಮಾಡ್ಕೊಳ್ತಾರೆ? ಅವ್ರಿಗೆ ಅಪ್ಪ ಅಮ್ಮ ನೀನ್ ತೆಗ್ದಿರೋ ಮಾರ್ಕ್ಸ್ ಸಾಲ್ತಾ ಇಲ್ಲ, ಇನ್ನ ಜಾಸ್ತಿ ತೆಗಿಬೇಕು ಅಂತ ಪ್ರೆಷರ್ ಆಗ್ತಾರೆ. ಆ ಕಾರಣ ಆ ತರದ್ ಬಗ್ಗೆ ಎಲ್ಲ ಈ ಮೂವಿಲಿ ಒಂದು ತುಂಬಾ ವಿವರವಾಗಿ ಆತರ ಎಲ್ಲ ಸಮಾಜದಿಂದಾನೇ ಅವ್ರಿಗೆ ತೊಂದರೆ ಆಗಿ ಅವ್ರು ಸೂಸೈಡ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ಒಂಥರ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ಪಾರ್ಟ್ 2 ಬೇರೆ ಮಾಡ್ತಾ ಇದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಆಮೇಲೆ ಎಲ್ಲಾರು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿನೂ ಒಂದು ಫ್ಲೋ ಅಲ್ಲಿ ಲಾಸ್ಟ್ ವರ್ಗು ತುಂಬಾ ಸಸ್ಪೆನ್ಸ್ ಆಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಟಿಂಗು ಎಲ್ಲ ಚೆನ್ನಾಗಿತ್ತು. ಹೀರೋಯಿನ್ ನಾನು ದೇವ್ರಂತವ್ರು ಅನ್ಕೊಂಡಿದ್ದೆ. ಅಯ್ಯೋ ಸಾರಿ ಮೇಡಮ್, ಬೈತಾ ಇಲ್ಲ ಅಲ್ಲ, ಬೈತಾ ಇದೀನಿ ಅನ್ಕೊಂಡ್ಬಿಡ್ತಾರ. ಆಮೇಲೆ ನಾನೇ ಎಲ್ಲ ಸ್ಟೋರಿ ಹೇಳ್ಬಿಟ್ರೆ ಅದು ಏನು ಸಸ್ಪೆನ್ಸ್ ಇರೋದಿಲ್ಲ. ಅದರಿಂದ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಥಿಯೇಟರ್ ಅಲ್ಲಿ ಅದನ್ನ ರಿಲೀಸ್ ಮಾಡಿದ್ದಾರೆ. ಗರುಡ ಅಂತ ಮೂವಿ ತುಂಬಾ ಹೊಸಬ್ರು ಪ್ರಯತ್ನ, ತುಂಬಾ ಚೆನ್ನಾಗಿ ಮಾಡಿದ್ರು. ಕನ್ನಡ ಸಿನಿಮಾಗಳಿಗೆ ಜನ ಬರಲ್ಲ ಅಂತಾರೆ. ನಿಜಕ್ಕೂ ನಾಳೆಯಿಂದ ಅದ್ಭುತವಾಗಿ ಪ್ರದರ್ಶನ ಆಗುತ್ತೆ ಅನ್ನೋ ಗ್ಯಾರಂಟಿ ಇದೆ. ಯಾಕಂದ್ರೆ ಟೀಮ್ ವರ್ಕ್, ಟೆಕ್ನಾಲಜಿ ಯಾವ ತರ ಬಳಸ್ಕೋಬಹುದು ಅಂತ ಬರೀ ಬೋಧನೆ ಮಾಡೋದಲ್ಲ, ಆ ಟೆಕ್ನಾಲಜಿನ ಬಳಸ್ಕೊಂಡು ಇವರು ಸಿನಿಮಾವನ್ನ ಮಾಡಿದ್ದಾರೆ. ಡೈರೆಕ್ಟರ್ ತಲೆ ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಈಗ ನಾವು ಮೊದಲೆಲ್ಲ ಉಪೇಂದರ್ ಅವ್ರ ತಲೆಗೆ ಹುಳ ಬಿಡ್ತಾರೆ ಅಂತ ಇದ್ವಿ, ಅದಕ್ಕೆ ಡಬಲ್ ಹುಳ ಇವ್ರು ಬಿಟ್ಟಿದ್ದಾರೆ ಇವಾಗ. ಯಾರು ಕಿರಣ್ ಅವರು ಡೇವಿಡ್ ಅನ್ನೋ ಪಾತ್ರನೂ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಅದ್ಭುತವಾದ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲವೂ ಬಹಳ ಅದ್ಭುತವಾಗಿದೆ. ಒಂದು ಬಿಗಿ ಇದೆ, ಎಲ್ಲೂ ಜಾಳ್ ಅಂತ ಕಾಣಿಸಲ್ಲ. ಒಂದೊಂದು ಚಿಕ್ಕ ಸ್ಟೋರಿನೂ ಒಂದೊಂದು ಅರ್ಥ ಕೊಡುವಂತ ಸ್ಟೋರಿಗಳನ್ನ ಮಾಡಿದ್ದಾರೆ. ಸಪೋಸ್ ಆರ್ಫನೇಜ್ ಮಕ್ಕಳ ಹತ್ರ ಫೇಲ್ ಆಗಿದ ತಕ್ಷಣ ಸೂಸೈಡ್ ಮಕ್ಕಳ ತಪ್ಪು ಅನ್ನೋದನ್ನ ಹೇಳ್ತಿದ್ದಾರೆ. ಅಪ್ಸರ ಕ್ಯಾರೆಕ್ಟರ್ ಇಂದ ಅನ್ನೋ ಒಂದು ಕ್ಯಾರೆಕ್ಟರ್ ಇಂದ, ಹೀರೋಯಿನ್ ಅಂತ ಅಪ್ಸರ, ಈ ಹುಡುಗಿ ಕ್ಯಾರೆಕ್ಟರ್ ಇಂದ ಈ ಹುಡುಗರನ್ನ ಲವ್ ಮಾಡಿ ಅವರಿಂದ ತಲೆ ಕೆಡಿಸಿ ಕೊಲೆಗಳು ಮಾಡಿಸೋದು, ಅದೆಲ್ಲವನ್ನ ತೋರಿಸಿದ್ದಾರೆ. ಜೊತೆಗೆ ನೆಕ್ಸ್ಟ್ AI ಜನರೇಷನ್ ಮುಂದೆ ಏನಾಗಬಹುದು ಅನ್ನೋದು ನಾವು ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಹುಡುಗ ನಮ್ಗೆ ತುಂಬಾ ಪರಿಚಯದ ಹುಡುಗ. ಮತ್ತೆ ರುದ್ರನ್ ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಹೊಯ್ಸಳ, ರುದ್ರ ಕ್ಯಾರೆಕ್ಟರ್, ಡೇವಿಡ್, ಹಲವಾರು ಕ್ಯಾರೆಕ್ಟರ್ಗಳ ಹೆಸರು ಹಂಗೆ ಬಂದು ಹೋಗ್ತವೆ. ಬಟ್ ಎಲ್ಲರೂ ಕೂಡ ನ್ಯಾಚುರಲ್ ಆಕ್ಟಿಂಗ್, ಯಾರು ಮೇಕಪ್ ಮಾಡ್ಕೊಂಡು ಆಕ್ಟಿಂಗ್ ಮಾಡಿಲ್ಲ ಅಂತ. ಮೋಸ್ಟ್ಲಿ ಮೇಕಪ್ ಯಾರು ಮಾಡಿಲ್ಲ, ನ್ಯಾಚುರಲ್ ಆಗಿದೆ. ಎಲ್ಲೇ ಸಿನಿಮಾ ಯಾವುದೇ ಸೀನ್ ನೋಡಕ್ ಹೋದ್ರು ನಮ್ಮನೆ ಅಕ್ಕಪಕ್ಕ ನಡೀತಾ ಇದೆಯೇನೋ, ಸಪೋಸ್ ಯಾವುದೋ ಒಂದು ಚಾನಲ್ ಬರ್ತಾ ಇದೆಯೇನೋ, ಅದು ಯೂಟ್ಯೂಬ್ ಚಾನಲ್ ಬರ್ತಾ ಇದೆಯೇನೋ ಅನ್ನೋ ಒಂದು ಫೀಲಿಂಗ್ ಬರ್ತಿದೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಜನರೇಷನ್ AI ಏನೆಲ್ಲ ಆಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವರ ಒಂದು ಅಡ್ವಾನ್ಸ್ಡ್ ಮೈಂಡ್ ಟೆಕ್ನಾಲಜಿಗೆ, ಆ ಅಡ್ವಾನ್ಸ್ ಮೈಂಡ್ ಟೆಕ್ನಾಲಜಿ ಬಹುಶಃ ನೆಕ್ಸ್ಟ್ ಗರುಡ 2 ನಲ್ಲಿ ಎಲ್ಲವೂ ರಿವೀಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಫಿಲ್ಮ್ ಬರೋ ಅಷ್ಟರಲ್ಲಿ ಇವ್ರೇನ ಡ್ರೋನ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಆ ಡ್ರೋನ್ ಮುಖಾಂತರ ಎಲ್ಲ ಸಪ್ಲೈ ಆಗುತ್ತೆ, ಎಲ್ಲ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ನಿಖಿಲ್ ಅಂತ ಮಾತಾಡ್ತಾ ಇರೋದು. ಇವತ್ತು ಗರುಡ ಅನ್ನೋ ಸಿನಿಮಾ ಬಂದಿದೆ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಗರುಡ ಅನ್ನೋ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು, ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು, ಒಂದು ಹುಡುಗಿನ ಉಪಯೋಗಿಸ್ಕೊಂಡು, ಒಂದು ಹುಡುಗಿನ ಒಂದು ಟೆಕ್ನಾಲಜಿನ ಬಳಸಿ ಅದರಿಂದ ನಡೆಯುವಂತ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಇದು. ಹೆಣ್ಮಕ್ಳನ್ನ ಯಾರು ಬಲಿ ಆಗ್ಬಾರ್ದು, ಅವ್ರು ತುಂಬಾ ಮರ್ಡ್ ಮಾಡ್ತಾರೆ. ಆಮೇಲೆ ಒಂದು ಮುಂದಕ್ಕೆ ಬಂದ್ರೆ ಇಲ್ಲಿರೋ ಜಾಬ್ಗಳೆಲ್ಲ ಹೆಂಗ್ ಲಾಸ್ ಮಾಡುತ್ತೆ ಅಂತ ಒಂದು ಒಳ್ಳೆ ಕಂಟೆಂಟ್ ಇದೆ.
ಅದ್ರಲ್ಲೂ ಕನ್ನಡ ಇಂಡಸ್ಟ್ರಿಗಳಲ್ಲಿ ತುಂಬಾ ಸಿನಿಮಾಗಳು ಬರ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬರ್ತಿದೆ, ಕನ್ನಡ ಇಂಡಸ್ಟ್ರಿ ಮುಂದೆ ನಡೀತಾ ಇದೆ ಅಂತ ಹೇಳಿದ್ರೆ ಹೊಸಬ್ರಿಂದ. ಇವತ್ತು ಇವ್ರು ಮಾಡಿರೋ ಪ್ರಯತ್ನ ನಾಳೆ ನಾನ್ ಮಾಡ್ತೀನಿ, ನಾಳೆ ನೀವು ಮಾಡ್ತೀರಾ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹೊಸಬ್ರು ಮಾಡ್ತಿದ್ರೆ ಸಿನಿಮಾ ಅಂದಾಗ ಹೊಸಬ್ರುಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ. ಅಂಡ್ ಹೊಸಬ್ರಿಗೆ ನಾವೆಲ್ಲರೂ ಎಂಕರೇಜ್ ಮಾಡಿ ಹೊಸಬ್ರು ಬೆಳೆಸ್ಬೇಕಂದ್ರೆ ವರ್ಷಕ್ಕೆ 300 ಸಿನಿಮಾ ರಿಲೀಸ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಅದರಲ್ಲಿ ಗೌರ್ಮೆಂಟ್ ಇಂದ ಬರೋ ಸಬ್ಸಿಡಿ ಬಂದ್ಬಿಟ್ಟು 125 ಸಿನಿಮಾ, ಅದು ಕರೆಕ್ಟ್ ಆಗಿ ಬರ್ತಾ ಇಲ್ಲ. 2023 ಸಬ್ಸಿಡಿಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಹಿಂಗೆಲ್ಲ ಆದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಲ್ಲ. ಇನ್ನು ತಮಿಳ್ ತಗೊಳ್ಳಿ, ತೆಲುಗು ತಗೊಳ್ಳಿ, ಹಿಂದಿ ತಗೊಳ್ಳಿ, ಮಲಯಾಳಂ ತಗೊಳ್ಳಿ, ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಜನಗಳು ಹೋಗಿ ನುಗ್ಗಿ ಹೋಗ್ತಿದ್ದಾರೆ. ಯಾಕೆ ಗೊತ್ತಾ? ಅವರಲ್ಲಿ ಕಂಟೆಂಟ್ ಸಿಗುತ್ತೆ, ನಮ್ಮಲ್ಲಿ ಕಂಟೆಂಟ್ ಇಲ್ಲ ಅಂತ ಜನಗಳು ಮನೇಲಿ ಬಚ್ಚಿಟ್ಕೊಂಡಿದ್ದಾರೆ. ಜನಗಳು ಆಚೆ ಬರಬೇಕು, ಹೊಸಬ್ರುಗಳಿಗೆ ಬೆಳೆಸಬೇಕು. ಇವತ್ತು ಇವ್ರು ಮಾಡಿದರೆ ನಾಳೆ ನೀವೆಲ್ಲರೂ ಸಿನಿಮಾ ಮಾಡ್ತೀರಾ, ನಾವೆಲ್ಲರೂ ಮಾಡೋಣ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ಧನ್ಯವಾದಗಳು. ಸೊ ದಿಸ್ ಇಸ್ ಮೈ ಫಸ್ಟ್ ಅಟೆಂಪ್ಟ್ ಗರುಡ, ಆ್ಯಂಡ್ ಎಲ್ಲ ನಮ್ಮ ಕ್ಯಾಸ್ಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟ್ ಇಂದ ನಾನು ಇದು ಮಾಡೋಕ್ಕೆ ಸಾಧ್ಯ ಆಯಿತು. ಒಬ್ಬನೇ ಅಂತೂ ಸಾಧ್ಯ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿವರೆಗೂ ಬಂದು ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಕಂಟೆಂಟ್ನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಆ್ಯಂಡ್ AI ಕಾನ್ಸೆಪ್ಟ್, ಅದ್ರ ಸುತ್ತಲೂ ನಡೆಯೋ ಡ್ರಾಮಾ, ಆ್ಯಂಡ್ ಆ ಡ್ರಾಮಾ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್, ಆ್ಯಂಡ್ ಸಸ್ಪೆನ್ಸ್ ಆಗಿರುತ್ತೆ ಆ್ಯಂಡ್ ಆ್ಯಕ್ಷನ್ ಇರುತ್ತೆ. ಸೊ ಡೆಫಿನೆಟಾಗಿ ಥಿಯೇಟ್ರಿಗೆ ಬಂದು ನೋಡಿ. ಸೊ ನೀವು ಈಗಾಗಲೇ ರಿವ್ಯೂಸ್ ನೋಡಿರ್ತೀರಾ ಅನ್ಸುತ್ತೆ. ಸೊ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಎಂಟರ್ಟೈನಿಂಗ್ ಒನ್ ಅಂತ ಅಂತೀನಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ನನ್ನ ಹೆಸರು ದಿವ್ಯಾ ಅಂತ. ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಅಪ್ಸರಾ. ಸೊ ಸ್ವಲ್ಪ ನೆಗೆಟಿವ್ ಇದೆ ಆ್ಯಂಡ್ ದಟ್ಸ್ ಓಕೆ. ನನಗೆ ತುಂಬಾನೇ ಇಷ್ಟ ಆಯಿತು ಈ ಪಾತ್ರ ಮಾಡೋದಕ್ಕೆ ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರೂ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಪ್ಲೀಸ್ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಹಾಗೆ ಎಲ್ಲರೂ ಥಿಯೇಟರ್ನಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ AI ರಿಲೇಟೆಡ್ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಹೆಂಗೆ ಯೂಸ್ ಮಾಡಬೇಕು ಆ್ಯಂಡ್ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ. ಸೊ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮೂವಿ ಫುಲ್ ಇಂಟ್ರೆಸ್ಟಿಂಗ್ ಮತ್ತೆ ಸಖತ್ತಾಗಿತ್ತು, ಎಲ್ಲೊಳ್ಳೆ. ಮತ್ತೆ ಮೂವಿಯಿಂದ ತುಂಬಾ ಅರ್ಥ ಆಗುತ್ತೆ AI ಜೊತೆ ಹೌ ದೇ ಲೈಕ್ ದೇ ಟೆಲ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ AI, ಲೈಕ್ ಯಾವ ತರ ಒಳ್ಳೇದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಕೆಟ್ಟದಕ್ಕೆ ಆಗುತ್ತೆ. ಆಮೇಲೆ ಸ್ಟೂಡೆಂಟ್ಸ್ ಬಗ್ಗೆನೂ ಹೇಳಿದ್ದಾರೆ, ಹೆಂಗೆ ಯೂತ್ಗೆ ಎಜುಕೇಶನ್ ಕೊಡಬೇಕು ಅಂಡ್ ಆಲ್. ಆ್ಯಂಡ್ ದೇ ಆಲ್ಸೋ ಶೋಡ್ ಲವ್, ಯಾವ ಥರ ಲವ್ಸ್ ಇರುತ್ತೆ. ಒಂದು ಲಾಯಲ್ ಆಗಿರ್ತಾರೆ, ಇನ್ನೊಂದು ಚೀಟ್ ಮಾಡ್ತಾರೆ, ಬಾಯ್ಸ್ನ ಯೂಸ್ ಮಾಡ್ಕೊಂಡು ಆ ಥರ. ಸೊ ಫುಲ್ ಯೂಸ್ಫುಲ್ ಆಗುತ್ತೆ, ಸ್ಟೂಡೆಂಟ್ಸ್ಗೂ ಯೂಸ್ಫುಲ್ ಆಗುತ್ತೆ, ನಮ್ಮ ಮೇಜರ್ಗೂ ಯೂಸ್ಫುಲ್ ಆಗುತ್ತೆ, ಯಾರಿಗೂ ಬೋರ್ ಆಗಲ್ಲ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಪಾರ್ಟ್ 2ಗೆ, ಫುಲ್ ಎಕ್ಸೈಟೆಡ್. ನಾನು ನೋಡಿದ್ದೀನಿ, ಸೊ ನೀವು ನೋಡ್ಬೇಕು. ಚೆನ್ನಾಗಿದೆ. ಒಂದ್ ಸೆಕೆಂಡ್ ಕೂಡ ನೀವು ಅಲ್ಲಿ ಇಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಲಾಸ್ಟ್ ಅಲ್ಲಿ ಮಾತ್ರ ಸಖತ್ತಾಗಿ ಇಟ್ಟಿದ್ದಾರೆ. ಮೇಡಮ್ ಅವ್ರ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. AI ಬಗ್ಗೆ ಆಗಿರ್ಬೋದು, ಇವಾಗ ರೀಸೆಂಟ್ ಆಗಿ ಒಂದ್ ಲವ್ ಸ್ಟೋರಿಯಿಂದ ಮರ್ಡರ್ ಆಯ್ತಲ್ಲ, ಆ ತರ ಎಲ್ಲ ಒಂದ್ ತಗೊಂಡು ಸಖತ್ತಾಗಿ ಮಾಡಿದ್ದಾರೆ ಮೂವಿ ಮಾತ್ರ. ಬಟ್ ಒಂದ್ ನಿಮಿಷನೂ ಬಿಡ್ಲಾರ್ದೆ ನೋಡ್ಬೇಕು. ಇವಾಗ ನಮ್ ಸಸ್ತಿಕ್ ಮೂವಿ ಇದೆಯಲ್ವಾ, ಸಸ್ತಿಕ್ ಮೂವಿ ಯಾವ ತರ ಇದೆಯಲ್ಲ ಆ ತರ ಒಂದ್ ಥ್ರಿಲ್ಲಿಂಗ್ ಆಗಿದೆ. ಕರೆಕ್ಟ್ ಆಗಿ ಫೋನ್ ಗಿನ್ ಸೈಡ್ ಅಲ್ಲಿ ಇಟ್ಬಿಟ್ಟು ಮೂವಿ ನೋಡಿದ್ರಿ ಅಂದ್ರೆ ಸಖತ್ತಾಗಿ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕ್ಯಾರೆಕ್ಟರು, ಬಟ್ ಲಾಸ್ಟ್ ಅಲ್ಲಿ ಮಾತ್ರ ಸಖತ್ತಾಗಿ ಎಂಡ್ ಇದೆ. ಆಲ್ ದಿ ಬೆಸ್ಟ್ ಗರುಡ. ಹಾಯ್ ಎವ್ರಿವನ್. ಫಸ್ಟ್ಲಿ ನಮ್ಮ ಸಿನಿಮಾವನ್ನು ಇಷ್ಟು ಹಾರ್ಟ್ಫುಲಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದು ನನ್ನ ಫಸ್ಟ್ ಸಿನಿಮಾ. ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗುತ್ತೆ ನನ್ನ ಜೀವನದಲ್ಲಿ. ನಮ್ಮ ಟೀಮೇ ನ್ಯೂ ಕಮರ್ಸ್ ಇದ್ದಾರೆ. ಸೊ ನಿಮ್ಮೆಲ್ಲರ ಸಪೋರ್ಟಿಂದಾನೇ ಈ ಸಿನಿಮಾ ಇವತ್ತು ಇಷ್ಟು ಸ್ಪೆಷಲ್ ಆಗಿ ಸ್ಕ್ರೀನಿಂಗ್ ಆಗಿರೋದು. ಸೊ ಥ್ಯಾಂಕ್ಸ್ ಟು ಆಲ್. ಮತ್ತು ಇದೇ ಥರ ನಮ್ಮ ಟೀಮ್ನ ಸಪೋರ್ಟ್ ಮಾಡ್ತಾ ಇರಿ. ನಾವು ಹಿಂಗೆ ಹೊಸ ಕಂಟೆಂಟ್ ತರ್ತಾ ಇರ್ತೀವಿ. ಬೇರೆ ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ ಎಲ್ಲ ನ್ಯೂ ಕಮರ್ ಬಂದ್ರೂ ಅವ್ರ ಸಿನಿಮಾ ತುಂಬ ಹಿಟ್ ಆಗುತ್ತೆ, ತುಂಬ ಬ್ಲಾಕ್ ಬಸ್ಟರ್ ಆಗುತ್ತೆ. ಆದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಸಪೋರ್ಟ್ ಮಾಡ್ತಾರೆ ನ್ಯೂ ಕಮರ್ಸ್ಗೆ. ತುಂಬ ಸ್ವಲ್ಪ ಕೇರ್ ಮಾಡೋದಿಲ್ಲ. ಕೇರ್ ಮಾಡಿದ್ರೆ ನ್ಯೂ ಕಮರ್ಸ್ ಇನ್ನೂ ಅವ್ರ ಮೈಂಡಲ್ಲಿ ಇನ್ನೂ ಸ್ಪೆಷಲ್ ಕಾಂಟೆಂಟ್ಸ್ ಇರುತ್ತೆ, ಇನ್ನೂ ಎಕ್ಸ್ಟ್ರಾಡಿನರಿ ವರ್ಕ್ ಮಾಡ್ತಾರೆ. ಸೊ ಎಲ್ಲರಿಗೂ ಇದೇ ಕೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮನ್ನ ಸಪೋರ್ಟ್ ಮಾಡಿ. ಎಲ್ಲ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಮೊಬೈಲಲ್ಲಿ ನೋಡಬೇಡಿ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಎಲ್ಲ. ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ಸ್. ಗರುಡ ಫಿಲಮಲ್ಲಿ ಆಸ್ ಎ ಮೇನ್ ಲೀಡರ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೆಸ್, ಮೀಡಿಯಾ ಆ್ಯಂಡ್ ಸಪೋರ್ಟರ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದು ಮೂವಿ ನೋಡಿದ್ದಾರೆ. ಎಲ್ಲ ಗುಡ್ ರೇಟಿಂಗ್ ಕೊಟ್ಟಿದ್ದಾರೆ. ಅದೇ ಥರ ಐ ಜಸ್ಟ್ ವಾಂಟೆಡ್ ಟು ಅಪ್ರಿಷಿಯೇಟ್ ಕಿರಣ್. ಯಾಕಂದರೆ ಫಸ್ಟಿಂದ ಲಾಸ್ಟ್ ತನಕ ನಮ್ಮ ಡೈರೆಕ್ಟರ್ ಅವರೇ, ಪ್ರೊಡ್ಯೂಸರ್ ಅವರೇ, ಎಡಿಟರ್ ಅವರೇ
ಈಚ್ ಅಂಡ್ ಎವ್ರಿಥಿಂಗ್ ಅವ್ರು ಒಬ್ಬರೇ ಕೆಲಸ ಮಾಡಿರೋದು ಇದರಲ್ಲಿ. ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾನ್ ಅಭಿಷೇಕ್ ಮಾಡಿದ್ದಾರೆ. ಸೊ ಈ ಮೇನ್ ಎಫರ್ಟ್ಸ್ ಎಲ್ಲ ಹಾಕಿದ್ದಾರೆ ಕಿರಣ್ ಅವರು. ಈ ಸಕ್ಸಸ್ ಎಲ್ಲ ಮಾತಾಡೋದು ಇಟ್ಸ್ ಆಬ್ವಿಯಸ್ಲಿ ಲೈಕ್ ಓನ್ಲಿ ಕಿರಣ್. ಸೊ ಐ ಜಸ್ಟ್ ವಾಂಟೆಡ್ ಟು ಟೆಲ್ ದಿಸ್. ಅಂಡ್ ಇದರಲ್ಲಿ ಮಾಡಿರೋ ನಟ ಎಲ್ಲ ಆಕ್ಟರ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವಿತೌಟ್ ಮೇಕಪ್ ಮಾಡಿದ್ದಾರೆ. ಸೊ ಯು ಪೀಪಲ್ ಹ್ಯಾವ್ ಟು ಕಮ್ ಅಂಡ್ ವಾಚ್ ಅಂಡ್ ಸಪೋರ್ಟ್ ಕನ್ನಡ ಇಂಡಸ್ಟ್ರಿ. ಕನ್ನಡನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಅಂಡ್ ಅದೇ ತರ ಯಂಗ್ಸ್ಟರ್ಸ್ನ ಮುಂದೆ ಬರಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ. ಹೊಸ ಪ್ರಯತ್ನದಿಂದ ಮಾಡಿದ್ದೀವಿ. ಎಲ್ಲ ನಿಮ್ಮ ಸಪೋರ್ಟಿಂದ ಈ ಸಿನಿಮಾ ಬೆಳೆಸ್ಬೇಕು ಅಂತ ನಾವು ಕೇಳ್ಕೊತೀವಿ. ಪ್ಲಸ್ ನಮ್ಮನ್ನು ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲ ಫ್ರೆಶ್ ನ್ಯೂ ಕಮರ್ಸ್, ಎಲ್ಲ ಡೆಬ್ಯೂಟನ್ಸ್, ಎಲ್ಲ ಪ್ಯಾಷನಿಂದ ಕಮ್ಮಿ ಬಜೆಟ್ ಇಂದ ಎಲ್ಲ ಮಾಡಿದ್ದೀವಿ. ಒಂದು AI ಫ್ಯೂಚರಲ್ಲಿ ಹೆಂಗೆ ಯೂಸ್ ಆಗ್ಬೋದು ಅಂತ ಒಂದು ಕಾನ್ಸೆಪ್ಟಿಂದ ಒಂದು ಡ್ರಾಮಾ. ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಒಂದೊಂದು ಕ್ಯಾರೆಕ್ಟ್ರು ಎಷ್ಟು ಇಂಪಾರ್ಟೆಂಟೋ ಆ ಥರ ಈ ಫಿಲಮಲ್ಲಿ ಇರೋ ಎಲ್ಲ ಕ್ಯಾರೆಕ್ಟ್ರು ಅಷ್ಟು ಇಂಪಾರ್ಟೆಂಟ್ ಇದೆ. ಕೊನೆವರೆಗೂ ಆ ಕ್ಯಾರೆಕ್ಟ್ರು ಇದು ಏನು ಇಂಪಾರ್ಟೆನ್ಸು, ಯಾಕೆ ಈ ಕ್ಯಾರೆಕ್ಟರ್ ಬಂತು ಅಂತ ಈ ಫಿಲಮ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಕ್ಯಾರೆಕ್ಟರ್ಗೂ ಸುಮ್ಮನೆ ಬೇಕಾಬಿಟ್ಟಿಗೆ ಬಂದು ಒಂದು 10 ನಿಮಿಷ 10 ಸೆಕೆಂಡಲ್ಲಿ ಹೋಗಿರೋ ಥರ ಇಲ್ಲ. ಎಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಓಕೆ ಈ ಕ್ಯಾರೆಕ್ಟರ್ ಹಂಗೆ ಕನೆಕ್ಟ್ ಆಗ್ತೈತೆ ಅಂತ ಹೇಳಿ ಫಸ್ಟ್ ಹಾಫ್ ಅಲ್ಲಿ ಓಪನ್ ಆಗಿರೋ ಬ್ರಾಕೆಟ್ ಎಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ವರೆಗೂ ಕ್ಲೋಸ್ ಆಗ್ತೈತೆ. ಸೊ ಎಲ್ಲರೂ ಬರ್ರಿ, ಎಲ್ಲ ಸಪೋರ್ಟ್ ಮಾಡಿ. ಯೂತ್ಸ್, ಯಂಗ್ಸ್ಟರ್ಸ್ ಆ್ಯಂಡ್ ಎಲ್ಲ ಪೀಪಲ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ನಾನು ಬೇಡ್ಕೊಳ್ಳೋದು ಅದೊಂದೇ, ದಯವಿಟ್ಟು ಸಿನಿಮಾಗೆ ಬರ್ರಿ, ನೋಡ್ರಿ. ಸ್ಯಾಟರ್ಡೆ ಸಂಡೇ ನೀವೇ ಎಲ್ಲ ಬಂದು ಬೆಳೆಸ್ಬೇಕು ನಮ್ಮ ಸಿನಿಮಾನ ಕೇಳ್ಕೊಂತೀವಿ. ಥ್ಯಾಂಕ್ ಯು.